ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಇಂದ ಒಂದು ಲೈವ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಎರಡನೇ ಒಂದು ಸರಣಿ ಟಾಸ್ಕ್ ವಿನ್ ಆಗಿ ಇಲ್ಲಿ ಹನುಮಂತ, ಭವ್ಯ ಅಂಡ್ ಮೋಕ್ಷಿತಾ ಅವರು ಒಂದು TTF ಕಂಟೆಂಡರ್ಗೆ ಹೋಗುವಂತ ಒಂದು ಓಟಕ್ಕೆ ಟಾಸ್ಕ್ ಅಲ್ಲಿ ಅಲ್ಲಿ ಹನುಮಂತ ವಿನ್ ಆಗಿದ್ದಾನೆ ಅಂತ ಒಂದು ಅಪ್ಡೇಟ್ ಇದೆ, ಲೈವ್ ಅಪ್ಡೇಟು. ಅಂಡ್ ಹನುಮಂತ ರಜತ್ ಅಂಡ್ ತ್ರಿವಿಕ್ರಮ್ ಜೊತೆಗೆ ಫಿನಾಲೆ ಒಂದು ವಾರ ಏನಿದೆ ಆ ವಾರಕ್ಕೆ ಹೋಗುವಂತ ಟಿಕೆಟ್ ಟು ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾನೆ. ಆ್ಯಂಡ್ ಈ ಆಯ್ಕೆ ಆದಂಥವ್ರಿಗೆ ಇನ್ನೂ ಒಂದು ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಫಿನಾಲೆ ವಾರಕ್ಕೆ ನೇರವಾಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಒಂದು ಸರಣಿ ಟಾಸ್ಕಲ್ಲಿ ಇಲ್ಲಿ ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ ಆ್ಯಂಡ್ ಹನುಮಂತನ ತಂಡ ವಿನ್ ಆದಾಗ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಅಂದರೆ ಟಿಕೆಟ್ ಟು ಫಿನಾಲೆ ಕಂಟೆಂಡರ್ ಆಗಲಿಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಅದೇ ಒಂದು ಚೀಲ ಹಿಡ್ಕೊಂಡು ನಿಂತಿದ್ರು ನಿನ್ನೆ ಭವ್ಯ ಅವರೆಲ್ಲನೂ. ಅದರಲ್ಲಿ ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರಲ್ಲ, ಅದೇ ರೀತಿಯ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಎರಡನೇ ಒಂದು ಸರಣಿ ಟಾಸ್ಕ್ ವಿನ್ ಆದಂತಹ ನಮ್ಮ ಹನುಮಂತ ತಂಡಕ್ಕೆ. ಆ ಒಂದು TTF ಕಂಟೆಂಡರ್ಗೆ ಹೋಗಲಿಕ್ಕೆ ಕೊಟ್ಟಂಥ ಟಾಸ್ಕಲ್ಲಿ ಅಲ್ಲಿ ಹನುಮಂತ ವಿನ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹನುಮಂತ ಆ ಟಾಸ್ಕ್ ವಿನ್ ಆಗಿ TTF ಕಂಟೆಂಡರ್ ಒಂದು ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು, ತ್ರಿವಿಕ್ರಮ್ ಆ್ಯಂಡ್ ರಜತ್ ಜೊತೆಗೆ. ಈ ಒಂದು TTF ಕಂಟೆಂಡರ್ ಯಾರ್ಯಾರು ಆಗ್ತಾರೆ ಅದರಲ್ಲಿ ಅವ್ರಿಗೆ ಇನ್ನೊಂದು ಫೈನಲ್ ಟಾಸ್ಕ್ ಇರುತ್ತೆ. ಆ ಟಾಸ್ಕಲ್ಲಿ ವಿನ್ ಆದರೆ ಮಾತ್ರ ಅವರು ಮುಂದಿನ ಒಂದು ಏನು ಫಿನಾಲೆ ವಾರ ಇದೆ ಅಲ್ಲಿಗೆ ಹೋಗಿ ಕುತ್ಕೊತಾರೆ ಅಂತಲೇ ಹೇಳ್ಬೋದು. ಅದನ್ನು ಕಾದು ನೋಡಬೇಕಾಗತ್ತೆ ಯಾರು ವಿನ್ ಆಗ್ತಾರೆ ಅಂತ. ಆ್ಯಂಡ್ ಇನ್ನೂ ಕೆಲವು ಸರಣಿ ಟಾಸ್ಕ್ ಇರೋದ್ರಿಂದ ಫೈನಲ್ ಆಗಿ ಅಲ್ಲಿ ಎಷ್ಟು ಜನ ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಓಕೆ, ಸದ್ಯಕ್ಕೆ ಇದ್ದಂಥ ಒಂದು ಅಪ್ಡೇಟ್ ಇಷ್ಟು. ಹನುಮಂತು ಅವರು TTF ಕಂಟೆಂಡರ್ ಆಗಿ ತ್ರಿವಿಕ್ರಮ್ ಆ್ಯಂಡ್ ರಜತ್ ಜೊತೆಗೆ ಇದ್ದಾರೆ ಇವಾಗ ಒಂದು ಪ್ಲೇಸಲ್ಲಿ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಹನುಮಂತನ ಬಗ್ಗೆ ಹೇಳೋದಾದರೆ ಟಾಸ್ಕ್ ಅಂತ ಬಂದಾಗ ಅವನು ಆಲ್ಮೋಸ್ಟ್ 100% ಕೊಡ್ತಾನೆ. ಹಂಗೆ ನೋಡೋಕೆ ಹೋದರೆ ಅಲ್ಲಿ ಮಂಜು ಒಂದು ರೀತಿಯಲ್ಲಿ ಟಾಸ್ಕಲ್ಲಿ ಮಾಸ್ಟರು, ಗ್ರೇ ಏರಿಯಾ ಹಾಗೆಲ್ಲ ಮಾತಾಡ್ತಾರೆ. ಬಟ್ ನಿನ್ನೆ ಒಂದು ಟಾಸ್ಕಲ್ಲೂ ಕೂಡ ಎಪಿಸೋಡಲ್ಲಿ ಆ ಬಾಲ್ ಹಾಕೋದ್ರಲ್ಲಿ ಹನುಮಂತನೇ ಫಾಸ್ಟ್ ಆಗಿದ್ದ. ಆ ರೀತಿಯಲ್ಲಿ ಟಾಸ್ಕ್ ಅಂತ ಬಂದರೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಪ್ರತಿಯೊಂದರಲ್ಲೂ ಕೂಡ ಅವನು ಚೆನ್ನಾಗಿ ಮಾಡ್ತಿದ್ದಾನೆ. ಆ್ಯಂಡ್ ಟಾಸ್ಕ್ ನಡೆಯೋ ಟೈಮಲ್ಲೇ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದು ಒಂದು ಆಸೆ ಆಗಿರುತ್ತೆ. ಅದನ್ನು ಎಂಟರ್ಟೈನ್ ಮಾಡೇ ಮಾಡ್ತಾನೆ ಅವನು ಆಡಿಯನ್ಸ್ಗೆ. ಓಕೆ, ಅಲ್ಲಿರೋವಂಥವ್ರು ಎಂಟರ್ಟೈನ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆಡಿಯನ್ಸ್ಗೆ ಅವನು ಟಾಸ್ಕ್ ನಡೆಯೋ ಟೈಮಲ್ಲೂ ಕೂಡ ಏನಾದರೂ ಒಂದು ಮಾಡ್ತಿರ್ತಾನೆ, ಮಾತಾಡುವಂಥದ್ದು ಅಥವಾ ಏನೋ ಒಂದು ಕಾಮೆಂಟ್ರಿ ಕೊಡುವಂಥದ್ದು. ಅಂದರೆ ಯಾರಿಗೂ ನೋಯಿಸ್ದೇನೆ ಒಂದು ರೀತಿಯಲ್ಲಿ ಆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾನಲ್ಲ, ಅದು ಮುಖ್ಯ ಆಗುತ್ತೆ. ಹಂಗೆ ತೊಗೊಳಕ್ಕೆ ಹೋದರೆ ಒಂದು ರೀತಿಯಲ್ಲಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಕೂಡ ಅಷ್ಟೇ, ಎಲ್ಲರ ಜೊತೆಗೂ ಕೂಡ ಅವ್ನು ಬೆರೀತಾನೆ, ಮಾತಾಡ್ತಾನೆ. ಓನ್ಲಿ ಟಾಸ್ಕ್ ಅಷ್ಟೇ ಅಥವಾ ಎಂಟರ್ಟೈನ್ಮೆಂಟ್ ಅಷ್ಟೇ ಈ ರೀತಿ ಅಲ್ಲ, ಎಲ್ಲ ಫುಲ್ ಕಂಪ್ಲೀಟಾಗಿ ಆಲ್ರೌಂಡರ್ ರೀತಿಯಲ್ಲಿ ಮನೆ ಒಳಗಡೆ ಕಾಣಿಸ್ಕೊತಿದ್ದಾನೆ. ಒನ್ ಆಫ್ ದಿ ಒಂದು ಫೈನಲಿಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನನಗೆ ಅನಿಸಿರೋದು ನೋಡಿದ್ರೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.